psychopathic. Okay, guys, don't worry, we are going and Opi. Opi, hi, how are you? Welcome to Talk Underscore in Kana. Hi. Opi, come on, let's speak about our life. How is your life? Fuck, bro, there is no good angle for work both, huh? ಅಂತ ಅದು ಅವನು ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಅಲ್ಲ. Opi, ಪರವಾಗಿಲ್ಲ ಒಪ್ಪಿ, ಬಾ ಒಪ್ಪಿ, ನಮಗೆಲ್ಲ ಯಾರು ಗರ್ಲ್ಸ್ ಆಡಿಯನ್ಸ್ ಇಲ್ಲ, ಎಲ್ಲ ಹುಡುಗರೇ. ನಮ್ಮ ಫೀಮೇಲ್ ಆಡಿಯನ್ಸ್ ನಾನು ಅನಾಲಿಟಿಕ್ಸ್ ಅಲ್ಲಿ ನೋಡ್ಬೇಕಾದ್ರೆ ಗೊತ್ತಾಯ್ತು, ಇಟ್ ಇಸ್ ಲೈಕ್ 1%. ನಮ್ದೆಲ್ಲ ಯಾರು ನೋಡ್ತಾರೆ ಬರೀ ಇಂಥದೆಯ. ಯಾಕೆ ಬಿಡ್ಬೇಕು ಬಾಪಿ, ಲೈಫಲ್ಲಿ ಬಿದ್ದರೆ ಕೆಳಗಡೆ ಬಿದ್ದೈತೀವಿ, ಯಾವತ್ತೂ ಲೈಫಲ್ಲಿ ಮೇಲ್ಗಡೆ ಬಿಡೋಗ್ಬೇಕು. ಅರ್ಥ ಆಯ್ತು ಅನ್ಸುತ್ತೆ. ಹಾಂ, ಈಗ ಒಪ್ಪಿ ನಮ್ಮದು ಹೌ ಇಸ್ ಯುವರ್ ಲೈಫ್ ಒಪ್ಪಿ? ವಾಟ್ ಯು ಫೀಲ್ ಅಬೌಟ್ ಯುವರ್ ಲೈಫ್? ನಿನ್ಗೆ ಯಾಕೆ ಆಮೇಲೆ Placement is a piece of shit. It's corporate slavery. ಒಪ್ಪಿ ಸ್ವಲ್ಪ ಜೋರಾಗಿ ಮಾತಾಡಬೇಕು, ನಮ್ಮ ಆಡಿಯನ್ಸ್ ಕಿವಿ ಕೇಳಿಸಲ್ಲ. Placement is a corporate slavery. It's a commitment to your health. 9 to 5 is shit. Just don't do 9 to 5. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಈಗ ನಾವೇನು ಮಾಡಬೇಕು ಅಂದರೆ ನಮ್ಮ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗಿಗೆ ಹೋಗಿ ಮೇಜರ್ ಪ್ರಾಜೆಕ್ಟ್ಗೆ ಈಗ ಸ್ವಲ್ಪ ಕುತ್ಕೊಂಡು CRO ಸಿಗ್ನಲ್ ಜನರೇಟರ್ ಎಲ್ಲ ಆಟಾಡ್ಕೊಂಡ್ಬಂದು ಔಟ್ಪುಟ್ ಬಡಿಸ್ಬಿಟ್ಟು ಅದು ನಾವು PCB ಮ್ಯಾನುಫ್ಯಾಕ್ಚರಿಂಗ್ ಕೊಟ್ಟರೆ ನಾವು ಮುಂದಕ್ಕೆ ಬದುಕತೀವಿ ಅಂತ. ಇಲ್ಲ ಅಂದರೆ 3 ಅಡಿ ಅಲ್ಲೇ ತೋಡ್ಬಿಟ್ಟು ಈ ಕಡೆ 3 ಅಡಿ ತೋಡ್ಬಿಟ್ಟು ಅಲ್ಲೇ ತೋಡ್ಬಿಟ್ಟು ಮುಚ್ಚಿಬಿಟ್ಟು ನಮ್ಮ ಸರ್ಟಿಫಿಕೇಟ್ ಕೊಡದೆ ನಮ್ಮ ಜೀವನ ಹಾಳು ಮಾಡ್ಬಿಟ್ಟು ಈಗಾಗಲೇ ಈ ಪ್ಲೇಸ್ಮೆಂಟ್ ಮಾಡಿಸಿ ಅರ್ಧ ಜೀವನ ಹಾಳು ಮಾಡಿಬಿಟ್ಟವ್ರೆ. ಇನ್ ಫ್ಯೂಚರೆಲ್ಲ ಹಾಳು ಮಾಡಿಬಿಡ್ತಾರೆ ಅಲ್ವಾ? ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಓ ಪ್ಲೇಸ್ಮೆಂಟ್ ಇನ್ಫೋ EC ಏನೋ ಕಳಿಸಿಲ್ಲ ನೋಡಪ್ಪ ನಮ್ಮ PCಗಳು. Light and wonder. ಓ ಇನ್ನಿಬ್ರಾಗೋದ್ರಾ? ಅದೇ ಆಯ್ತಲ್ಲ, ಇವರಿಬ್ರು ಮುಂಚೆನೇ ಆಗಿದ್ದಲ್ಲ. ಸಿದ್ದೇಶ್ NS ಅನಂತರಾಜ್ ಅವರು ಪ್ಲೇಸ್ ಆಗಿದ್ದಾನೆ. ಕಂಗ್ರ್ಯಾಚುಲೇಷನ್ಸ್ ನಮ್ಮ ಟ್ರ್ಯಾಕ್ ಅಂಡರ್ಸ್ಕೋರ್ ಇನ್ ಕನ್ನಡ ಅಂತ. ಕಂಗ್ರ್ಯಾಚುಲೇಷನ್ ಬ್ರದರ್. ಗಂಡು ಮಗುನ ಹೆಣ್ಮಗು, ಅಬ್ಬಬ್ಬಬ್ಬ, ಲ್ಯಾಟ್ರಿ, ಇನ್ಕಮ್ ಟ್ಯಾಕ್ಸ್. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಹಿಂಗೆ ಕೇಳೋಕೆ ನಿಮಗೆ ಹೌ ಟು ಸ್ಟಾರ್ಟ್ ಕನ್ವರ್ಸೇಷನ್ ವಿತ್ ಗರ್ಲ್ಸ್. ಇದು ಆಕ್ಚುಲಿ ಚೆನ್ನಾಗಿರೋದು. ನಂದು ನೆಕ್ಸ್ಟ್ 20 years ದಟ್ ಇಸ್ 20 years ಪ್ಲಾನ್ ಆಫ್ ಟಾಕ್ ಅಂಡರ್ಸ್ಕೋರ್ ಇನ್ ಕನ್ನಡ ಇಸ್ ಸ್ಟೇಯಿಂಗ್ ಎ ಸಿಂಗಲ್ ಆ್ಯಂಡ್ ಕಂಪ್ಲೀಟಿಂಗ್ ಮೈ ಆಲ್ ದ ಗೋಲ್ಸ್. ವಾಟ್ ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಒಬ್ಬ ಈಗ ನೀವು ಮದುವೆ ಆಗೋದು ಏನಕ್ಕೆ ಕಾಪಿ ಹೇಳು? ಮದುವೆ ಆಗೋದು ಏನಕ್ಕೆ ಕಾಪಿ? ಇವಾಗ ಎವ್ರಿ ಟೈಮ್ ಯಾರೋ ಒಬ್ರು ಬೇಕಾಗಿರುತ್ತೆ. ಯಾವ್ದಕ್ಕೆ ಬೇಕಾಗ್ತಾರೋ? ಮೆಂಟಲಿ, ಎಮೋಷನಲಿ. ನೀನ್ ಮಂಡ್ಯದಲ್ಲಿ ಇರ್ತೀಯ, ನೀನೆಲ್ಲ ಹಾಸನಿಗೆ ಬರ್ತೀಯ. ನನ್ಗೆ ಜೊತೆಗೆ ಇರ್ಬೇಕು ಅಂತ. ಆಮೇಲೆ ಲೈಕ್ ಹಾಸನ್ ಅಂದ್ರೆ ಆ ಏರಿಯಾ ಸುತ್ತಮುತ್ತ ನೀವ್ ಬರ್ಬೇಕು ಅಂದ್ರೆ ಲೈಕ್ 3 hours ಟ್ರಾವೆಲ್ ಮಾಡ್ಬೇಕು. ಸೊ ಲೈಕ್ ಮೆಂಟಲಿ, ಫಿಸಿಕಲಿ, ಆಕ್ಸಿಡೆಂಟಲಿ ಸಡನ್ ಆಗಿ ಏನಾದ್ರು ಆಯ್ತು ಅಂದ್ರೆ there has to be someone to look after you, to take care of you. ಕನ್ನಡ ನಮಗೆಲ್ಲ ಗೊತ್ತಾಗೋಯ್ತು. ಎನಿ ಗರ್ಲ್ಸ್ ವಾಂಟ್ ಟು ಕಮ್ ಇನ್ ಮೈ ಲೈಫ್ ಆ ಥರ ಹೌದು. ಲೈಫಲ್ಲಿ ನೆಮ್ಮದಿಯಾಗಿದ್ದೀವಿ, 3 ಹೊತ್ತು ಊಟ ಮಾಡ್ತಾ ಇದ್ದೀವಿ, ದಿನಕ್ಕೆ 1 hour ಜಿಮ್ಗೆ ಹೋಗ್ತಾ ಇದ್ದೀವಿ, ಜಿಮ್ಮಲ್ಲಿ ಒಳ್ಳೆ ಟೈಮ್ ಪಾಸ್ ಮಾಡ್ತಾ ಇದ್ದೀವಿ, ಒಳ್ಳೆ ಫ್ರೆಂಡ್ಸ್ ಅವರೇ. ಏಕೆ ಹಿಂಗೆ ಲೈಫ್ ಚೆನ್ನಾಗಿರಲ್ವ ಒಪ್ಪಿ? ಈಗ ನಮ್ದೇನಿದ್ರು ಥಿಂಕ್ ಬೇಕ್, ತಿನ್ ಬೇಕ್, ಮಾರ್ನಾ ತೋ ಡೈನಾಸರ್ ಕೋ ಮಾರ್ನಾ ತೋ ಕಾರ್ನಾ ಇದೆ ಅಂದ್ರೆ ಒಪ್ಪಿ ನನಗೆ ಸ್ವಲ್ಪ ಈಗೋ ಜಾಸ್ತಿ ಒಪ್ಪಿ. ಇಡೀ ನನ್ನ ಲೈಫಲ್ಲಿ ನನ್ನ ಈಗೋ ಯಾವ ಲೆವೆಲ್ಗೆ ಇದೆ ಅಂತ ಅಂದರೆ ಒಂದು ಹುಡುಗಿನ ಕಣ್ಣಿಟ್ಕೊಂಡು ಮಾತಾಡ್ಸಿಲ್ಲ ಒಪ್ಪಿ. ಈ ಲೆವೆಲ್ ನನ್ನ ಈಗೋ ಇದೆ. ಏನಕ್ಕೆ ಒಪ್ಪಿ, ನನಗೇನು ಮಾತಾಡ್ಸೋಕೆ ದೊಡ್ಡ ವಿಷಯ ಎಲ್ಲ, ಹೋಗಿ ಮಾತಾಡ್ಸ್ಕೊಡ್ಬೋದು. ಏನಕ್ಕೆ ಇಲ್ಲಿವರೆಗೂ ಮಾತಾಡ್ಸಿಲ್ಲ ಅಂದರೆ ಅದು ಭಯ ಅಲ್ಲ. ನಾನು ಮಾತಾಡ್ಸಿದಾಗ ಆ ಹುಡುಗಿ ಕರೆಕ್ಟಾಗಿ ನನ್ನ ಈಗೋ ಹರ್ಟ್ ಆಗುತ್ತೆ ಅಂತ ನಾನು ಇಷ್ಟು ದಿನ ಒಪ್ಪಿ ಯಾವ ಹುಡುಗಿನ ಜೊತೆ ಮಾತಾಡ್ತೀನಿ. ಇಷ್ಟು ದಿನ ಅಲ್ಲ, ಇನ್ನು ಮುಂದಕ್ಕೂ ಹಿಂಗೇನೆ ಯಾವ ಹುಡುಗಿ ಜೊತೆನೂ ಮಾತಾಡಲ್ಲ ಒಪ್ಪಿ. ನಮಗೆ ಅಷ್ಟೇ. ನಾವು ಅಭಿಲಾಷ್ ಲಿಂಗನವರ್ ನಾರ್ತ್ ಕರ್ನಾಟಕನ್ ಆಫ್ ಅವರ್ ಕ್ಲಾಸ್ ಅವ್ರ ರೂಮ್ಗೆ ಹೋಗ್ಬೇಕು. ಏನಕ್ಕೆ ಅಂದ್ರೆ ನಮ್ದು ಮೇಜರ್ ಪ್ರಾಜೆಕ್ಟ್ ಎಕ್ವಿಪ್ಮೆಂಟ್ಸ್ ಎಲ್ಲ ಇದೆ. ಸೊ ಈ ರೋಡ್ ನೋಡಿ ಗುರು, ನಮ್ಮ ಮೈಸೂರು ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಈ ರೋಡ್ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಈ ರೋಡ್ನ ಎಲ್ಲ ಹಾಳು ಮಾಡ್ಬಿಟ್ಟು ಎಲ್ಲ ಡೆಸ್ಟಿ ರೋಡ್ ಮಾಡಿ ಮಡ್ಗವ್ರೆ. ಅದು ಈ ನಡುವೆ ಅಂತೂ ಮೈಸೂರಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗಿ ನನ್ನ ಮಗು ಉಸಿರಾಡಕ್ ಆಗಲ್ಲ. ರೋಡ್ ನೋಡಿ ಗುರು, ಇದು ನಮ್ಮ ಇಂಡಿಯಾ. ಈ ರೋಡ್ ಚೆನ್ನಾಗಿತ್ತು ಅಂದ್ರೆ ಚೆನ್ನಾಗಿತ್ತು ಈ ರೋಡು, ಅದೇನೋ ಪೈಪ್ ಲೈನ್ ಹಾಕ್ತೀನಿ ಅಂತ ಎಲ್ಲ ತೋಡ್ ಮಡಗ್ಬಿಟ್ಟು ನನ್ನ ಮಕ್ಕಳು ರೋಡ್ ಎಲ್ಲ ಹಾಳು ಮಾಡಿ ಮಡಗ್ಬಿಟ್ಟವ್ರೆ. ದೇಶ ನಾವು ಕೊಟ್ಟಿರೋ ದೇಶ ಇದು.
ಯಾರು ಬಂದವರೆಲ್ಲ ನಮ್ಮನ್ನ ನೋಡ್ಕೊಂಡು ಹೋಯ್ತವ್ರೆ. ನಾವು ಹೇಳ್ತೀವಿ ನಾವು ಯೂಟ್ಯೂಬ್ ಬ್ಲಾಗರ್ ಆಗ್ಬೇಕು ಅಂತ ಅಂದ್ರೆ ಯಾನ ಮಗನ ಏನ್ ಮಾಡ್ತಾವನೆ ಅಂತ ತಲೆಯಿಂದ ಇಟ್ಸ್ಕೊಬಾರ್ದು. ನಮ್ಮ ಗೋಲ್ ಏನು, ಒಳ್ಳೆ ವಿಡಿಯೋ ಕೊಡ್ಬೇಕು. ಆ ವಿಡಿಯೋ ಕೊಡ್ಬೇಕು ಏನ್ ಮಾಡ್ಬೇಕು, ಮಾನ ಮರ್ಯಾದೆ ಬಿಟ್ಬಿಟ್ಟು ಕೆಲಸ ಮಾಡ್ಬೇಕು. ಅವಾಗ ನಮ್ಗೆ ವ್ಯೂಸ್ ಬರೋದು ಅಂತ ನಾನ್ ನಂಬಿತೀನಿ. ಇದು ನೋಡಿ ನಮ್ಮ ಅಭಿಲಾಷ್ ನಿಮ್ನವರ ಫ್ರೆಂಡು ಹಿಂಗಿರುತ್ತೆ ನೋಡಿ. ಅಲ್ಲೇ ಸೆಂಟ್ರ್ ಜಾಗದಲ್ಲಿ ಗುಂಡಿ ಹೊಡೆಸ್ಬಿಡ್ತೀನಿ, ಒಳಗಡೆ 6 ಅಡಿಗೆ 8 ಅಡಿ ಹೊಡೆಸ್ತೀನಿ, ಅಲ್ಲೇ ಒಳಗಡೆಗೆ ಹಾಕ್ಬಿಟ್ಟು ನಮ್ಮನ್ನಲ್ಲಿ ಒಂದು ಅರಳಿ ಮರ ಮಾಡ್ಬಿಡ್ತೀವಿ, ಇಟ್ಬಿಡ್ತೀನಿ ಮೇಲೆ. ಅವು ಎದುರುಗೊಬಿಡ್ತದೆ. ಅದು ನಮ್ಗೆ ನೋಡಿ, ನಮ್ಗೆ ನಾಯಿಗಳಂದ್ರೆ ಇಷ್ಟ, ಬಟ್ ತುಂಬಾ ಕೆಟ್ಟ ನಾಯಿಗಳು ಇರ್ತವೆ. ಅಂತ ನಾಯಿಗಳು ಕಂಡ್ರೆ ನಮ್ಗೆ ಇಷ್ಟ ಆಗಲ್ಲ. ಏನಕ್ಕೆ ಅಂದ್ರೆ ಕೊಚ್ಚಕ್ ಬಂದ್ಬಿಡ್ತೇವೆ. ಗುರು ಸರಿ ಇಲ್ಲ, ಸ್ವಲ್ಪ ನಾವು ಎಷ್ಟು ಮಾಡ್ಬೇಕಂದ್ರೆ ಮೇಂಟೈನ್ ಮಾಡ್ಕೋಬೇಕು. ಅಕ್ಕನ್ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತಾ? ನಿನ್ನ ಎಷ್ಟು ಎಫಿಷಿಯನ್ಸಿ ನಿಮ್ದು? ಈಗ ಇದಂದ್ರೆ ಈ ಕೋಡ್ ಮೇಲೆ ಲೇಪ ಈ ನಾರ್ಮಲ್ ನಮ್ದು ಈ ಡೇಟಾ ಸೆಟ್ ಮೇಲೆ ಈಗ ನಮಗೆ ಆರಾಮ್ 97 98 ಅಂದ್ರೆ ಬರತದ. ಹಾ, ಅದೇ ನಿಮ್ 99 ತಾನೇ ಹೇಳಿರೋದವ್ರು. ಹೇಳಿದ ಬಿಡ 98 ನಡೀತಿತ್ತು ಅಂತಾನ. ಈಗ ಈ ಡೇಟಾ ಸೆಟ್ ಐತೆ 17 ಕ್ಲಾಸಿಫಿಕೇಶನ್ ಈ ಡೇಟಾ ಸೆಟ್ ಮೇಲೆ ಈ ಮಾಡೆಲ್ ಇದು ಯಾವ್ದು ನಾವು ಕಸ್ಟಮೈಸ್ ಮಾಡೆಲ್ ಮಾಡಿದ್ರ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಈ ಮಾಡೆಲ್ ಈ ಡೇಟಾ ಸೆಟ್ ಮೇಲೆ ಅಪ್ಲೈ ಮಾಡ್ರಿ, ಈ ಡೇಟಾ ಸೆಟ್ ಮೇಲೆ ಅಪ್ಲೈ ಮಾಡಿ ಅಕ್ಯುರಸಿ ತರಿಸ್ಬೇಕು. ಓಕೆ, ಈ ಡೇಟಾ ಸೆಟ್ ಮೇಲೆ ಅಪ್ಲೈ ಮಾಡಿದ್ರೆ 10% ಅಕ್ಯುರಸಿ ಬರ್ತೈತಿ. 10% ಅಕ್ಯುರಸಿ 10% ಅಲ್ಲಿ 9% ಬಂದಿದೆ. ಲೇ ಒಂದ್ ಬಿಡ್ತಾರಲ್ವಾ ಹಿಂಗ ಹಾಕಿದ್ರೆ? ಯಾರು ಇವ್ನು ತಾನೆ ಕಾಲ್ ಬಿಟ್ಟು ಇವ್ನು ಆನನ್ಸ್ರಿ ಹೊಸ ಎದೆ ಮಾಡ್ಕೊಸೋದೈತಾನೆ. 9% ತರ್ಸ್ಬಿಟ್ರೆ ನೀವು ಅವನ 99% ನೋಡ್ರಪ್ಪ, ಇದು ನಮ್ದು ಹಿಂಗೆ ಲೈಫ್. ನಾವು ಮಾತಾಡೋದು ಹಿಂಗೆ. ನಮ್ ಕ್ಲಾಸ್ ಅಷ್ಟೊಂದು ಅನ್ಕೊಂಡ್ಬಿಡ್ತಾರೆ ಗೌರವ ಅಂದ್ರೆ ತುಂಬಾ ಒಳ್ಳೆ ಹುಡುಗ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ತುಂಬಾ ಒಳ್ಳೊಳ್ಳೆ ಮಾತುಗಳು ಮಾತಾಡ್ತಾನೆ. ಮತ್ತೆ ತುಂಬಾ ಏನ್ ಅನ್ಕೊಂಡ್ಬಿಟ್ಟಿರ್ತಾರೆ ಅಂದ್ರೆ ಲೈಕ್ ನಮ್ಮ ಕ್ಲಾಸಲ್ಲಿ ಹಿಂಗೇನೋ ನಾನು ತುಂಬಾ ಮಾತಾಡಲ್ಲ, ಎಷ್ಟು ಬೇಕಷ್ಟು ಮಾತಾಡ್ತೀನಿ. ಸೊ ನಾವಿರೋದು ಹಿಂಗೆ, ನಮ್ಮ ನಿಜವಾದ ಪರ್ಸನಾಲಿಟಿ ಇದು. ಓಕೆನಾ? ಯಾರು ತಪ್ಪು ತಿಳ್ಕೊಂಡಿದ್ರೆ, ಯಾರಿಗೂ ಬೇಜಾರಾದ್ರೆ ಯಾರು ಬೇಜಾರು ಮಾಡ್ಕೊಬಿಡಿ. ಚೆನ್ನಾಗಿದೆ ಮೂವಿ, ಆದ್ರೆ ಮಾತ್ರ ಹೆಂಗ್ ತೆಗ್ದಾರ ಅಂತ ಗೊತ್ತಿಲ್ಲ. ಮೂವಿ ಸೂಪರ್ ಆಗಿದೆ ಮೂವಿ, ಆದ್ರೆ ಹೆಂಗೆ ಡಿಸ್ಟೆನ್ಸ್ ಆಗಿದೆ ಮೂವಿ. ಆದ್ರೂ ಮಾತ್ರ ಚೆನ್ನಾಗಿ ತೆಗ್ದಿಲ್ಲ ಅಂತ ಹೇಳಕ್ಕೂ ಆಗಲ್ಲ, ನಾವು ತೆಗ್ದಿದ್ದಾರೆ ಅಂತಾನು ಹೇಳಕ್ಕಾಗಲ್ಲ. ಮೂವಿ ಸೂಪರ್ ಆಗಿ ಮೂವಿ ತೆಗ್ದವ್ರೆ ಮಾತ್ರ. ಆದ್ರೆ ಮಾತ್ರ ಫಿಲಮು ಅಪ್ಪನ ತೆಗೆಯೋದು ಅದೆಲ್ಲ ಸೂಪರ್ ಮೂವಿನೇ, ಆದ್ರೆ ಮಾತ್ರ ಡಿಸ್ಟೆನ್ಸ್ ಆಗಿ ತೆಗ್ದವ್ರೆ ಮಾತ್ರ. ಸೂಪರ್ ಆಗಿದೆ ಮೂವಿ ಮಾತ್ರ. ನಾನು ಹೇಳ್ತಾ ಇದ್ದೀನಿ ಅಪ್ಪಿ, ಪ್ಲೇಸ್ಮೆಂಟ್ ನನ್ ಶಾಟ. ಅರ್ಥ ಆಯ್ತು? ಧೈರ್ಯ ಅನ್ನೋದು ಬಹಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗೆ ಅದು ಜೀನ್ಸ್ ಅಲ್ಲೇ ಬಂದಿದೆ ಸರ್.